ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್, ಸಾಧನಾ ಅಕಾಡೆಮಿಯಿಂದ. ಸ್ನೇಹಿತರೆ, ಶಿಕಾರಿಪುರದಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಇದೇ ಫೆಬ್ರವರಿ 20 ಮತ್ತು 21ರಂದು ಹಮ್ಮಿಕೊಳ್ಳಲಾಗ್ತಾ ಇದೆ. ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಶಿಕಾರಿಪುರ ಮತ್ತು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡಬಿದ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡುವಂಥ ಒಂದು ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಸಾಮಾನ್ಯ ಶಿಕ್ಷಣ ಅಂದರೆ ಜನರಲ್ ಡಿಗ್ರಿ ಆಗಿರ್ಬೋದು, ಟೆಕ್ನಿಕಲ್ ಎಜುಕೇಷನ್ ITI, ಡಿಪ್ಲೊಮೊ, BE ಈ ಥರ ಪಡೆದಂಥವ್ರು ಆಗಿರ್ಬೋದು, ಅಥವಾ ಫಾರ್ಮಸಿ ಯಾವುದೇ ಎಜುಕೇಷನ್ ಪಡೆದಂಥವರು ಇದರಲ್ಲಿ ಭಾಗವಹಿಸಬೇಕು. ಮತ್ತು ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಖಚಿತ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಕಡೆ ಉದ್ಯೋಗ ಮೇಳಗಳು ಕೇವಲ ಜಾತ್ರೆಗಳ ರೂಪದಲ್ಲಿ ಜನ ಸೇರ್ತಾರೆ, ಕೊನೆಗೆ 5% 10% ಮಾತ್ರ ನೇಮಕಾತಿಗಳಾಗ್ತಾ ಇರುತ್ತೆ. ಇಲ್ಲಿ ಒಂದು ಪೂರ್ವಯೋಜಿತವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ. ಏನಂದರೆ ಮಾಹಿತಿ ಶಿಬಿರವನ್ನು ಕೂಡ ಈಗಾಗಲೇ ಹಲವಾರು ಕಡೆ ಹಮ್ಮಿಕೊಳ್ಳಲಾಗಿದ್ದು, ಕೊನೆಯ ಮಾಹಿತಿ ಶಿಬಿರ ಫೆಬ್ರವರಿ 14ರಂದು ಶಿಕಾರಿಪುರದಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಅಂದರೆ ಮಾಹಿತಿ ಶಿಬಿರದಲ್ಲಿ ನಿಮಗೆ ಸಿದ್ಧತೆ ಮಾಡಿಸಿ ಆನಂತರ ಉದ್ಯೋಗ ಮೇಳಕ್ಕೆ ನಿಮ್ಮನ್ನು ಪ್ರವೇಶ ಕೊಡಿಸಿ ಎಲ್ಲರಿಗೂ ಕೂಡ ಭಾಗವಹಿಸಿದವರಿಗೆ ಉದ್ಯೋಗ ಕೊಡಿಸುವಂಥ ಪ್ರಯತ್ನವನ್ನು ಈ ಎರಡು ಸಂಸ್ಥೆಗಳು ಮಾಡ್ತಾ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಈ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ, ಇವಕ್ಕೆ ಸಂಪರ್ಕಿಸುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಸ್ನೇಹಿತರೆ, ಯಾವ್ಯಾವ ಎಜುಕೇಷನ್ ಅವರು ಇದರಲ್ಲಿ ಭಾಗವಹಿಸ್ಬೋದು ಅಂತ ಅಂದರೆ, ಏನು ಉನ್ನತ ಶಿಕ್ಷಣ ಪಡೆದವರೇ ಆಗಬೇಕು ಅಂತೇನಿಲ್ಲ. 10th ಎಕ್ಸಾಮ್ SSLC ಪರೀಕ್ಷೆ ಪಾಸಾದವರು ಕೂಡ ಇದರಲ್ಲಿ ಭಾಗವಹಿಸ್ಬೋದು. ITI ಪಡೆದಂಥವರು, ಎನಿ ಪೋಸ್ಟ್ ಗ್ರ್ಯಾಜುಯೇಷನ್, BSc MScಗಳು, MCom MBA ಪಡೆದವರು, ಡಿಪ್ಲೊಮೊ ಪಡೆದಂಥವರು, PUC, ಎನಿ ಅದರ್ ಡಿಗ್ರಿ ಯಾವುದೇ ಅದರ್ ಪದವಿಗಳನ್ನು ಪಡೆದವರಾಗಿರ್ಬೋದು, B ಫಾರ್ಮಾ, M ಫಾರ್ಮಾ ಆಗಿರ್ಬೋದು, BCom BBM, BE BTech, ಈವನ್ ಮೆಡಿಕಲ್ ಎಜುಕೇಷನ್ ಪಡೆದಂಥವರು ಕೂಡ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದಾಗಿದೆ. ಮತ್ತು ನೀವು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ವಲಯಗಳನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಡೆ ಹೋಗ್ತೀರಾ, IT ಎನೇಬಲ್ಡ್ ಸರ್ವಿಸ್ ಕಡೆ ಹೋಗ್ತೀರಾ, ಹೆಲ್ತ್ ಕೇರ್ ಕಡೆ ಹೋಗ್ತೀರಾ, ಮೀಡಿಯಾ, ಕನ್ಸ್ಟ್ರಕ್ಷನ್, ಟೆಲಿಕಾಮ್, ಲಾಜಿಸ್ಟಿಕ್, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ಸು, ಫಾರ್ಮಾಸ್ಯೂಟಿಕಲ್ಸ್ ಆ್ಯಂಡ್ ಸೇಲ್ಸ್ ಆ್ಯಂಡ್ ರೀಟೇಲ್, ಹಾಸ್ಪಿಟಾಲಿಟಿ, ಎಜುಕೇಷನ್ ಆ್ಯಂಡ್ NGO, ಹೀಗೆ ಹಲವಾರು ಸೆಕ್ಟರ್ನ ವಿವಿಧ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತವೆ. ಈಗ ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ ನಾನು, ಮತ್ತು QR ಕೋಡ್ ಸ್ಕ್ಯಾನ್ಗೂ ಕೂಡ ಕೊಡ್ತೀನಿ. ಅದರಲ್ಲಿ ನಿಮಗೆ ಯಾವ್ಯಾವ ಕಂಪನಿಗಳು ಭಾಗವಹಿಸ್ತವನ್ನ ಸ್ಪಷ್ಟ ಮಾಹಿತಿ ಕೂಡ ಸಿಗುತ್ತೆ. ಇದರಲ್ಲಿ ನೀವು ನೋಂದಣಿ ಮಾಡ್ಕೋಬೇಕು ಅಂದರೆ ಕೆಳಗಡೆ ಲಿಂಕನ್ನು ಕೂಡ ಈ ವಿಡಿಯೋ ಕೆಳಗೆ ಹಾಕಿರ್ತೀವಿ. ಮತ್ತು ಈ QR ಸ್ಕ್ಯಾನರ್ ಕಾಣ್ತಾ ಇದೆ, QR ಕೋಡ್ದು, ಅದಕ್ಕೆ ಸ್ಕ್ಯಾನ್ ಮಾಡ್ಕೊಂಡು ಕೂಡ ನೀವು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವುದಕ್ಕೆ ನೋಂದಣಿ ಮಾಡ್ಕೋಬೇಕು. ನಾಳೆ ಮಾಹಿತಿ ಶಿಬಿರಕ್ಕೆ ಬರೋರಾಗಿದ್ದರೂ ಕೂಡ ನೋಂದಣಿ ಕಡ್ಡಾಯ. ಇದರಲ್ಲಿ ನೋಂದಣಿ ಮಾಡಿಕೊಂಡು ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ನೋಂದಣಿ ಅಂದರೆ ಏನಿಲ್ಲ, ಮತ್ತು ಯಾವುದೇ ಎಂಟ್ರಿ ಫೀಸ್ ಇರಲ್ಲ. ಉಚಿತವಾಗಿ ನಿಮಗೆ ನೋಂದಣಿ, ಉಚಿತವಾಗಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ, ಉದ್ಯೋಗ ಖಚಿತವಾಗಿರುತ್ತೆ. ಹಾಗಾಗಿ ಏನು ಯುವಕರು ಈ ಶಿಬಿರದಲ್ಲಿ ಭಾಗವಹಿಸಬೇಕು ಅಂತ ಯಾಕೆ ನಾನು ವಿನಂತಿ ಮಾಡ್ಕೋತೀನಿ ಅಂದರೆ, ಮಾಹಿತಿ ಶಿಬಿರ ಫೆಬ್ರವರಿ 14ಕ್ಕಿದೆ, ಉದ್ಯೋಗ ಮೇಳ 20-21ಕ್ಕಿದೆ. ಒಂದು ವಾರ ಮೊದಲೇ ನಿಮಗೆ ಯಾಕೆ ಈ ಮಾಹಿತಿ ಶಿಬಿರನ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ಅಂದರೆ, ನೀವು ಡಾಕ್ಯುಮೆಂಟೇಷನ್ ಹೇಗಿರಬೇಕು ಅಂತ. ಇವತ್ತು ಗೌರ್ಮೆಂಟ್ ಜಾಬ್ಗಷ್ಟೇ ಡಾಕ್ಯುಮೆಂಟೇಷನ್ ಅಲ್ಲ, ಈವನ್ ಪ್ರೈವೇಟ್ ಸೆಕ್ಟರ್ಗೆ ಹೋಗಬೇಕಾದ್ರೂ ಡಾಕ್ಯುಮೆಂಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನೇನು ದಾಖಲೆಗಳನ್ನು ನೀವು ಇಟ್ಕೊಂಡು ಬರಬೇಕು, ಮತ್ತು ನಿಮ್ಮ ಪ್ರೆಸೆಂಟೇಷನ್ ಹೇಗೆ ನಿಮ್ಮನ್ನು ನೀವು ಪ್ರಸ್ತುತಿಪಡಿಸ್ಬೇಕು ಅವ್ರ ಎದುರಿಗೆ, HR ಎದುರಿಗೆ. ನೀವು ಹೇಗೆ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಆ್ಯಟಿಟ್ಯೂಡನ್ನು, ನಿಮ್ಮ ಆ್ಯಪ್ಟಿಟ್ಯೂಡನ್ನು ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ಗೈಡೆನ್ಸ್ ನಡೆಯುತ್ತೆ. ಹಾಗೆ ನಿಮ್ಮ ಸಾಮರ್ಥ್ಯ, ಭಾಳಷ್ಟು ಜನ ತಮ್ಮ ಪೊಟೆನ್ಷಿಯಾಲಿಟಿ ತುಂಬ ಇರುತ್ತೆ, ಅವ್ರ ಎದುರಿಗೆ ಬಂದಾಗ ಪ್ರೆಸೆಂಟ್ ಮಾಡೋದಕ್ಕೆ, ಅಭಿವ್ಯಕ್ತಿ ಮಾಡೋದಕ್ಕೆ ಫೇಲ್ಯೂರ್ ಆಗ್ತೀರಾ. ಹಾಗಾಗಿ ನಿಮ್ಮ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಹೇಗೆ ಆ್ಯಕ್ಯುರೇಟಾಗಿ, ಸ್ಪಷ್ಟವಾಗಿ, ಶಾರ್ಟ್ ಟೈಮಲ್ಲಿ ಮಾಡಬೇಕು ಅನ್ನೋಂಥ ಗೈಡೆನ್ಸ್ ಮಾಡಲಾಗುತ್ತೆ. ಮತ್ತು ಸ್ಕಿಲ್ ಡೆವಲಪ್ಮೆಂಟ್, ಶಾರ್ಟ್ ಟರ್ಮ್ ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಎನ್ಹಾನ್ಸ್ಮೆಂಟ್ಗಳು, ಚಿಕ್ಕದಾಗಿ ನೀವು ಸ್ಕಿಲ್ ಎನ್ಹಾನ್ಸ್ ಮಾಡ್ಕೊಂಬರ್ಬೋದು 1 ವೀಕಲ್ಲಿ, ಆ ಮಾಹಿತಿಯನ್ನು ಕೊಡಲಾಗುತ್ತೆ. ಫೆಬ್ರವರಿ 14ರಲ್ಲಿ ಶಿಕಾರಿಪುರದ ಮಂಗಳ ಭವನದಲ್ಲಿ ನಿಮಗೆ ಒಂದು ಮಾಹಿತಿ ಶಿಬಿರ ಇರುತ್ತೆ. ಈ ಮಾಹಿತಿ ಶಿಬಿರದ ನಂತರ ನೀವು 1 ವಾರ ಕ್ಲೀನ್ ಪ್ರಿಪರೇಷನ್ ಮಾಡಿಕೊಂಡು ಫೆಬ್ರವರಿ 20 ಮತ್ತು 21ರಂದು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದಾಗ ಬಹುತೇಕರಿಗೆ ನಾನು ಭರವಸೆ ಕೊಡ್ತೀನಿ, ಇಷ್ಟೊಂದು ಯೋಜಿತವಾಗಿ ಮಾಡಿದಾಗ ಅಲ್ಲಿ ಭಾಗವಹಿಸಿದ ಬಹುತೇಕ ಯುವಕ ಯುವತಿಯರಿಗೆ ಕೇವಲ ಜಾತ್ರೆಯಲ್ಲದೆ ಜಾಬ್ ಗ್ಯಾರಂಟಿಯನ್ನು ನಾನು ಕೊಡಬಲ್ಲೆ. ಈ ಕಾಂಟ್ಯಾಕ್ಟ್ ನಂಬರ್ಗಳ ಹೆಲ್ಪನ್ನು ಕೂಡ ತಗೊಳ್ರಿ. ಈ ಇಡೀ ಸಮಾರಂಭವನ್ನು ಅಂದರೆ ಏನು ಉದ್ಯೋಗ ಮೇಳ, ಈ ಗೈಡೆನ್ಸ್ ಪ್ರೋಗ್ರಾಮ್, ಈ ಕೊಲ್ಯಾಬ್ರೇಷನ್ ಎಲ್ಲದನ್ನು ನಡೆಸಿರೋಂಥದ್ದು ನಮ್ಮ ಊರಿನ ಒಂದು ಶಕ್ತಿ, ಸನ್ಮಾನ್ಯ BS ಯಡಿಯೂರಪ್ಪನವರು. ಅವರ ಮಾರ್ಗದರ್ಶನದಲ್ಲಿ BY ರಾಘವೇಂದ್ರ ಅವರು ಮತ್ತು BY ವಿಜಯೇಂದ್ರ ಅವರ ಸಾರಥ್ಯ ವಹಿಸಿಕೊಂಡು ಈ ಉದ್ಯೋಗ ಮೇಳ ಮತ್ತು ಮಾಹಿತಿ ಶಿಬಿರಗಳನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ತಾಲೂಕಿನ ಯುವಕ ಯುವತಿಯರು
ಕಡ್ಡಾಯವಾಗಿ ಭಾಗವಹಿಸಬೇಕು. ನೀವು ನಿರುದ್ಯೋಗ ಅನ್ನೋ ಮಾತೇ ಆಡಬಾರ್ದು. ಬಿಕಾಸ್ ಶಿಕಾರಿಪುರದಲ್ಲಿ ಸಾಧನ ಇದೆ ಮತ್ತು ಇಂಥ ಘಟಾನುಘಟಿಗಳ ಸಹಕಾರ ಇದೆ. ಹೀಗಿದ್ದಾಗ ನೀವು ಉದ್ಯೋಗ ಇಲ್ಲ ಅಂತೀರಿ ಅಂದರೆ ನೀವು ರೆಡಿ ಇಲ್ಲ ಅಂತ ಅರ್ಥ. ಈ ಒಂದು ಅವಕಾಶ ಇದೆ, ಇದನ್ನು ನೀವು ಬಳಸ್ಕೋಬೇಕು. ಆ್ಯಂಡ್ ದೆನ್ ನಂಬರ್ 2, ಅಕ್ಕಪಕ್ಕದ ತಾಲೂಕಿನವರು ಕೂಡ ಭಾಗವಹಿಸ್ಬೋದು. ಸ್ಪೆಷಲಿ ತಾಂತ್ರಿಕ ಶಿಕ್ಷಣ ITI ಡಿಪ್ಲೊಮಾ ಪಡೆದಂಥವ್ರು ನೈಬರಿಂಗ್ ತಾಲೂಕು, ನೆರೆಹೊರೆ ಜಿಲ್ಲೆ, ಈಗ ಹಾವೇರಿ ಹತ್ತಿರದಿಂದ ಬರ್ತೀವಿ ಅಂತಂದ್ರೂ ಏನು ತಪ್ಪಲ್ಲ. ತುಂಬ ಯಾದಗಿರಿ ಕಲಬುರಗಿಯಿಂದ ಎಲ್ಲ ಬರೋದು ಬೇಡ. ನೈಬರಿಂಗ್ ತುಂಬ ನಿಯರ್ ಇದ್ದೀರಿ, ಒಂದು 50-60 ಕಿಲೋಮೀಟರ್ ಇದ್ದೀರಿ ಅಂತ ಅಂದರೆ ನೀವು ಟೆಕ್ನಿಕಲ್ ಎಜುಕೇಷನ್ನವ್ರಿಗೆ ಎಲ್ಲರಿಗೂ ಕೂಡ ಮುಕ್ತವಾಗಿ ಸ್ವಾಗತ ಮಾಡ್ತೀವಿ. ಜನರಲ್ ಎಜುಕೇಷನವರು ರಿಸ್ಟ್ರಿಕ್ಟೆಡ್ ಟು ಶಿವಮೊಗ್ಗ ಡಿಸ್ಟಿಕ್ ಅನ್ಕೋತೀವಿ. ಯಾಕಂದರೆ ಜನರಲ್ ಎಜುಕೇಷನಲ್ಲಿ ನಮ್ಮ ತಾಲೂಕಿನವರೇ ತುಂಬ ಯುವಕರು ಆಕಾಂಕ್ಷಿಗಳಿದ್ದಾರೆ. ಫಸ್ಟ್ ಪ್ರಿಯಾರಿಟಿ ಶಿಕಾರಿಪುರ ತಾಲೂಕು, ಆನಂತರ ಜಿಲ್ಲೆ, ಆನಂತರ ನೆರೆಹೊರೆಯವರೆಗೂ ಅವಕಾಶ ಕೊಡ್ತೀವಿ. ದಯವಿಟ್ಟು ನೀವೆಲ್ಲರೂ ಬಂದು ಉದ್ಯೋಗದ ಭರವಸೆಯನ್ನು ಪಡ್ಕೊಳ್ಳಿ. ಯಾಕೆಂದರೆ ಜಾಬ್ ತುಂಬ ನೀಡಿದೆ. ಕಾಯಕವೇ ಕೈಲಾಸವನ್ನು ಕೇವಲ ಬಾಯಿ ಮಾತಿನಿಂದಲ್ಲ ಮಾಡಿ ತೋರಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಭಾಗವಹಿಸ್ತೀರಂತ ವಿನಂತಿ ಮಾಡ್ಕೋತಾ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಕೂಡ ಇರ್ತೀನಿ ಉದ್ಯೋಗ ಮೇಳದ ದಿವಸ. ನಿಮ್ಮನ್ನೆಲ್ಲ ಮೀಟ್ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಆಗುತ್ತೆ ಅಂತ ಅನ್ಕೋತೀನಿ. ನಮಸ್ಕಾರ.